ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಜ್ಯೋತಿಷ್ಯ ಕಲಿಯೋದು ಬಹಳ ಸುಲಭ. ಯಾಕೆಂದ್ರೆ ನಕ್ಷತ್ರ ನಾಡಿ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲಿತಿದ್ದಾರೆ. ಹಾಗೆ ಗುರುಗಳ ನೇತೃತ್ವದಲ್ಲಿ ಇದೇ ತಿಂಗಳ 10ರಿಂದ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕ ಮಾಡಬಹುದು. ನೀವು ಡಿಸ್ಪ್ಲೇ ನಂಬರ್ ಕೂಡ ಇದೆ, ನಿಮಗೆ ಆಸಕ್ತಿ ಇದ್ರೆ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ನಿಮಗೆ ದಿನದಲ್ಲಿ 2 ದಿನ ಕ್ಲಾಸ್ ಇರುತ್ತೆ. ಆನ್ಲೈನ್ ಕ್ಲಾಸ್ ಇರುತ್ತೆ, 15 ದಿನ ಕ್ಲಾಸ್ ಇರುತ್ತೆ. ಅದೇ ದಿನದಲ್ಲಿ ಸಂಜೆ ಹಾಗೂ ಬೆಳಗ್ಗೆ 2 ಕ್ಲಾಸ್ ಇರುತ್ತೆ. ನಿಮಗೆ ಯಾವ ಸಮಯದಲ್ಲಿ ಬಿಡುವಾಗುತ್ತೆ ಆ ಸಮಯದಲ್ಲಿ ನೀವು ಜ್ಯೋತಿಷ್ಯ ಕಲ್ತ್ಕೊಳ್ಬಹುದು ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಹುಣ್ಣಿಮೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ನಿನ್ನೆ ಹುಣ್ಣಿಮೆ ಮುಗಿದಾಗಿದೆ. ಫೆಬ್ರವರಿ 1ನೇ ತಾರೀಕು ಹುಣ್ಣಿಮೆ ಬಂದಿತ್ತು. ಹುಣ್ಣಿಮೆಯ ನಂತರ ಅಂದ್ರೆ ಇವತ್ತಿನ ದಿನದಲ್ಲಿ ಯಾವ ಕಾರ್ಯಗಳು ನಾವು ಕೈಕೊಂಡ್ರೆ ಒಳ್ಳೆದಾಗುತ್ತೆ, ಇದ್ರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಹುಣ್ಣಿಮೆ ಮುಗಿದೆ, ನಿನ್ನೆ ಆಗಿದೆ. ಇವತ್ತಿನ ಕಾರ್ಯಗಳನ್ನ ಹೇಗಿದ್ರೆ ಒಳಿತು ಅಂತ. ಸಾಮಾನ್ಯವಾಗಿ ಕ್ಷೀಣಚಂದ್ರ ವೃದ್ಧಿಚಂದ್ರ ಅಂತ ಹೇಳ್ತಾರೆ. ಇದರ ವೈಜ್ಞಾನಿಕ ನಿಲುಗಟ್ಟೇನು ಅಂತಂದ್ರೆ, ಚಂದ್ರನ ಮೇಲೆ ಬೀಳ್ತಕ್ಕಂಥ ಬೆಳಕು, ಆ ಬೆಳಕು ಭೂಮಿ ಮೇಲೆ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು. ಈ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ, ಸೂರ್ಯನಿಂದ ಬರ್ತಕ್ಕಂಥ ಬೆಳಕು ಪರಿಪೂರ್ಣವಾಗಿ 360 ಡಿಗ್ರಿ ಅಂತ ನಾವೇನು ಕರಿತೀವಿ, ಹುಣ್ಣಿಮೆ ದಿವಸ ಇರುತ್ತೆ. ಅಂದರೆ ಕಂಪ್ಲೀಟ್ ಚಂದ್ರಕ್ಕೆ ಬೆಳಕು ಬೀಳುತ್ತೆ. ಪಾರ್ಷಲ್ ಬೆಳಕು ಅಂತ ಕರೀತಾರೆ, ಹಾಫ್ ಬೆಳಕು, ಅದಕ್ಕೆ ಗಿಬ್ಬಾಸ್ ಅಂತ ಕರೀತಾರೆ, ವ್ಯಾಕ್ಸಿಂಗ್ ಮೂನ್ ಮತ್ತು ವ್ಯಾನಿಂಗ್ ಮೂನ್ ಅಂತ ಕರೀತಾರೆ, ಕ್ರೆಸೆಂಟ್ ಮೂನ್ ಅಂತ ಕರೀತಾರೆ, ಗಿಬ್ಬಾಸ್ ಅಂತ ಕರೀತಾರೆ, ಗಿಬ್ಬಾನ್ ಅಂತ ಕರೀತಾರೆ. ಎಷ್ಟೊಂದಿದೆ ಅದಕ್ಕೆ ಹೆಸರುಗಳು ಸೈನ್ಸಲ್ಲಿ ಕರೆಯೋದು. ಅದು ಸೂರ್ಯನ ಕಿರಣಗಳನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥದ್ದು. ಯಾವುದೇ ಆಬ್ಜೆಕ್ಟ್ ಏನೇ ರಿಫ್ಲೆಕ್ಟ್ ಮಾಡಿದ್ರು ಅದರಲ್ಲಿ ಎನರ್ಜಿ ಇರುತ್ತೆ. ನಾವು ಬೀದಿ ದೀಪದ ಒಂದು ಬೀದಿ ದೀಪ ಕಂಬ ಇರ್ತದಲ್ಲ, ಅಲ್ಲಿ ಲೈಟ್ ಬಂದರೂ ಕೂಡ ಅದು ಎಲೆಕ್ಟ್ರಿಸಿಟಿಯಿಂದ ಬಂದಿರುತ್ತೆ. ಅಲ್ಲೆಲ್ಲ ನಮಗೆ ಪದಾರ್ಥಗಳು ಕಾಣಿಸುತ್ತೆ, ಅಲ್ಲೊಂದು ಎನರ್ಜಿ ಇದೆ. ದೀಪವನ್ನು ಹಚ್ಚಿ ನಾವು ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಅಲ್ಲೂ ಕೂಡ ನಮಗೆ ಬೆಳಕು ಕಾಣಿಸುತ್ತೆ, ಅಲ್ಲೂ ಎನರ್ಜಿ ಇದೆ. ಹಾಗೆ ನಾವು ಟಾರ್ಚ್ ಬಿಡ್ತೀವಿ, ಟಾರ್ಚ್ ಬಿಟ್ಟಾಗ ಅಲ್ಲೂ ಕೂಡ ಕತ್ಲೆ ಇರ್ತಕ್ಕಂಥದಕ್ಕೊಂದು ಪದಾರ್ಥ ಅಲ್ಲಿ ಕಾಣಿಸುತ್ತೆ. ಆ ಟಾರ್ಚಿಂದ ಹೊರಡ್ತಕ್ಕಂಥ ಬೆಳಕು ಕೂಡ ಒಂದು ಎನರ್ಜಿ ಇದ್ದಿರುತ್ತೆ. ಅದು ಲೆಸ್ಸರ್ ವೇವ್ ಲೆಂತ್, ಲೆಸ್ಸರ್ ಇದರಲ್ಲಿರ್ತಕ್ಕಂಥದ್ದು. ಹಿಂದೆ ಮುಗ್ದಿರ್ತಕ್ಕಂಥ ಹುಣ್ಣಿಮೆ ಇವಾಗ ಅದು ಕ್ಷೀಣ ಆಗ್ತಾ ಬರುತ್ತೆ, ಅಂದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಚಂದ್ರ ಮನಸ್ಸನ್ನ ರೆಪ್ರೆಸೆಂಟ್ ಮಾಡುತ್ತೆ, ಯಾವಾಗಲೂ ಕೂಡ ನಮ್ಮ ಬುದ್ಧಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕ್ಷೀಣ ಯಾವಾಗಲೂ ಏನಾದ್ರು ಕಳ್ಕೋಬೇಕು ಅಂತಂದ್ರೆ, ಅಮಾವಾಸ್ಯೆ ಆಗಿ ನೆಕ್ಸ್ಟ್ ದಿವಸ ಪಡ್ಕೊಳ್ಳೋದು, ಹುಣ್ಣಿಮೆ ಆಗಿ ನೆಕ್ಸ್ಟ್ ದಿವಸ ಕಳ್ಕೊಳ್ಳೋದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಪಡ್ಕೊಳ್ಳೋದು ಕಳ್ಕೊಳ್ಳೋದು ದಿವಸದ ವಿಚಾರ. ಅಮಾವಾಸ್ಯೆ ಮುಗಿದಿದ ತಕ್ಷಣ ಬರ್ತಕ್ಕಂಥ ನೆಕ್ಸ್ಟ್ ತಿಥಿ ಅದನ್ನ ಪಡ್ಕೊಳ್ಳೋದು, ಸ್ಟಾರ್ಟ್ ಗೇನಿಂಗ್ ಅಂತ ಕರೀತಾರೆ. ಹುಣ್ಣಿಮೆ ಆದಮೇಲೆ ಬರ್ತಕ್ಕಂಥ ದಿನಗಳು ಕಳ್ಕೊಳ್ಳೋದು. ಸಾಮಾನ್ಯವಾಗಿ ಕಳ್ಕೊಳ್ಳೋದೇನು ಅಂದಾಗ, ಇವತ್ತಿನ ದಿವಸ ನಾವು ಏನೇ ಮಾಡಿದ್ರು ಕೂಡ ಯಾವುದು ನಮ್ಮಿಂದ ಆಚೆ ಹೋಗಬೇಕು, ಹಳೆಯ ಬಟ್ಟೆಗಳನ್ನ ಕೊಡ್ತಕ್ಕಂಥದ್ದು. ಹಳೆಯ ಬಟ್ಟೆ ಕೊಟ್ಟಾಗ ನಮಗೆ ಶುಕ್ರ ಚೆನ್ನಾಗಿ ಆಕ್ಟಿವೇಟ್ ಆಗ್ತಾನೆ. ಏನು ಕಳ್ಕೋಬೇಕು ಅನ್ನೋದನ್ನ ನಾವು ಯಾವುದೋ ಹುಟ್ಟಿರ್ತಕ್ಕಂಥದ್ದು, ಯಾವುದೋ ಹುಟ್ಟಿ ನಮಗೆ ಬೇಡ ಅಥವಾ ನಾವು ದಾನ ಮಾಡ್ಬೇಕಂತಕ್ಕಂಥದ್ದು ಬಟ್ಟೆಯನ್ನ ಕೊಟ್ಟಾಗ ಅದನ್ನ ಕಳ್ಕೊಳ್ಳೋದು ಬರುತ್ತೆ ಒಂದು. ಹಾಗೆ ಸಾಕಷ್ಟು ಜನ ವಾರದ ಮೇಲೆ ನಾನು ಲೆಕ್ಕ ಕೊಡಲ್ಲ, ವಾರ ಯಾವ್ದಾದ್ರು ಇರಲಿ, ಸೋಮವಾರ ಇರಲಿ, ಮಂಗಳವಾರ ಇರಲಿ, ಬುಧವಾರ ಇರಲಿ. ಇವತ್ತು ವಿಶೇಷವಾಗಿ ಕಷ್ಟಗಳು ಕಮ್ಮಿ ಆಗಬೇಕು ಅಂತಂದಾಗ ಹುಣ್ಣಿಮೆಯ ನೆಕ್ಸ್ಟ್ ಡೇ ಯಾವಾಗಲೂ ಕೂಡ ಉಗುರು ಕಟ್ ಮಾಡ್ತಕ್ಕಂಥದ್ದು, ಕೂದಲು ಕಟ್ ಮಾಡ್ತಕ್ಕಂಥದ್ದು, ಟ್ರಿಮಿಂಗ್ ಮಾಡ್ತಾರಲ್ಲ, ವಿಶೇಷ ಹುಣ್ಣಿಮೆಯ ನೆಕ್ಸ್ಟ್ ದಿವಸ. ಈ ರೀತಿ ಹಲವಾರು ವಿಚಾರಗಳು ನಾವು ಕಳ್ಕೊಳ್ತಕ್ಕಂಥದ್ದು, ನಾವು ಬಿಡ್ತಕ್ಕಂಥದ್ದು ಮಾಡ್ಬೋದು. ಬಿಡ್ತಕ್ಕಂಥದ್ದು ಯಾವ್ದು ನಮಗೆ ಬೇಡ,
ಸೊ ಅದಕ್ಕೊಂದು ಲೈನ್ ಹಾಕೋಬೇಕು. ಗುರುಗಳೇ ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ಖಂಡಿತ. ನಮಸ್ತೆ. ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ, ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, 12/12 1994. ಹುಟ್ಟಿದ ಸಮಯ? ಬೆಳಿಗ್ಗೆ 8:58. 8:58. ಓಕೆ, ಹುಟ್ಟಿದ ಊರು? ಗೋಕಾಕ್. ಗೋಕಾಕ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಪ್ರಸಾದ್ ಅಂತ ಅವನ ಹೆಸರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಸೊ ನಿಮ್ಮ ಮಗನ ವಿಚಾರದಲ್ಲಿ ಏನ್ ಪ್ರಶ್ನೆ ಇದೆ ಹೇಳಿ. ಪ್ರಶ್ನೆ ಕೇಳಿಲ್ಲ ನೀವು? ನಮಸ್ಕಾರ ಸರ್. ಪ್ರಶ್ನೆ ಏನು ಕೇಳಲಿಲ್ಲ ಇನ್ನು? ಅವನ ನೌಕರಿ ಮತ್ತು ಮದುವೆ ಬಗ್ಗೆ ಕೇಳಿದೆ ಸರ್. ಯಾವ್ದಾರ ಒಂದು ಹೇಳ್ತೀನಿ, ಯಾವ್ದಾರ ಒಂದು ಕೇಳಿ. ನೌಕರಿ ಇದೆ ಸರ್. ಸರಿ, ಈಗ 31 ವಯಸ್ಸಾದ್ರೂ ಮನೇಲಿ ಕೂತಿದ್ದಾರಾ ಅಥವಾ ನೌಕರಿ ಯಾವ್ದಾದ್ರು ಚೇಂಜ್ ಮಾಡ್ಬೇಕಾ? ಯಾವ್ದು ಕರೆಕ್ಟ್ ಆಗಿ ಹೇಳಿ ಅದನ್ನು. 31 ಏನೋ ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇದ್ದೀರಾ? ಅಲ್ಲ, ಇದ್ರಿ ITBT. ಓಕೆ, 31 ಆಯ್ತಲ್ವಾ? ಜಾಬ್ ಅಲ್ಲಿ ಇಲ್ವಾ? ಸ್ವಲ್ಪ ಕರೆಕ್ಟ್ ಆಗಿ ಸಂಸ್ಕೃತ ಹೇಳಿ. ಓಕೆ, ರೈಟ್. ಹಲೋ ಸರ್, ನೀವು ಕರೆಕ್ಟ್ ಆಗಿ ಏನೋ ಹೇಳ್ತಾ ಇಲ್ಲ. ಅವ್ರದ್ದು ಕಾಲ್ ಡಿಸ್ಕನೆಕ್ಟ್ ಮಾಡಿ, ನೆಕ್ಸ್ಟ್ ಕಾಲ್ಗೆ ರೆಡಿ ಮಾಡ್ಕೊಳ್ಳಿ. ಅಷ್ಟೊಳಗೆ ಹೇಳ್ತೀನಿ. ಇದು ಇಲ್ಲಿ ಒಂದು ನಿಮಿಷದಲ್ಲಿ ಈಗ ಅವ್ರದ್ದು ಕಾಲ್ ಡಿಸ್ಕನೆಕ್ಟ್ ಆಗಿ ನಾನು ಮಾತಾಡ್ತೀನಿ ಜಾತಕದ ಬಗ್ಗೆ. 2032 ಇಲ್ಲಿ ನೋಡ್ಬೋದು ನೀವು. 2032ವರೆಗೂ ಕೂಡ ಇವ್ರಿಗೆ ಶುಕ್ರ ದಶ ನಡೀತಾ ಇದೆ. 2012ರಿಂದನೂ 32ವರೆಗೂ ಶುಕ್ರದಶ. ಶುಕ್ರದಶ ಕಾಂಬಿನೇಷನ್ 10-10-4 ವೃತ್ತಿ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದೆ ಜಾತಕ. ಶನಿ ಕೂಡ 10ನೇ ಮನೆ ತೋರಿಸ್ತಾ ಇದೆ. ಸಾಮಾನ್ಯವಾಗಿ ಹೈಯರ್ ಸ್ಟಡೀಸ್ ಮಾಡಿರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಾವಿಲ್ಲಿ ಜಾಬ್ ಅಂತ ಹಾಕೊಂಡಾಗ ಈ ಕಾಂಬಿನೇಷನ್ಸ್ ನೋಡಿದಾಗ, ಈ ಒಂದು ಕಾಂಬಿನೇಷನ್ಸ್ ನಿಮ್ಮ ಕ್ಲಾಸಸ್ ಅಲ್ಲಿ ನಾವು ಕ್ಲೀನ್ ಆಗಿ ಹೇಳ್ಕೊಟ್ಟಾಗ ಯಾವ ಕಾಂಬಿನೇಷನ್ ಬರುತ್ತೆ, ಅವರ ಮೂಲ ಒಂದು ಕ್ವಶನ್ ಬದಲಾವಣೆ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ಕೆಲವೊಂದ್ಸತಿ ಏನಾಗುತ್ತೆ, ಈ 4ನೇ ಮನೆ ಬಂದಾಗ ವರ್ಕ್ ಫ್ರಮ್ ಹೋಮ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಶುಕ್ರದಶ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್, ಜಾಬ್ಗೆ ಹೆಲ್ಪ್ ಆಗಿರೋದ್ರಿಂದ ದಶ ತುಂಬಾ ಚೆನ್ನಾಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭುಕ್ತಿಗೆ ಹೋಗೋಣ. ಭುಕ್ತಿ ಕೂಡ 10 ಅನ್ನೊಂದು ಕಾಂಬಿನೇಷನ್ ತೋರಿಸ್ತಾ ಇರ್ತದೆ. ವೃತ್ತಿಲಿ ಯಾವುದೇ ಸಮಸ್ಯೆ ಇಲ್ಲ. ಹಾಗೆ ಅಂತರ್ಭುಕ್ತಿಯಲ್ಲಿ ನಾವು ಹೋದಾಗ ಕೂಡ ಬುಧ 7 ಮತ್ತೆ 9, 6, 7, 9 ಕಾಂಬಿನೇಷನ್ ಇದೆ. ಬದಲಾವಣೆಗೆ ಏನಾದ್ರು ನೋಡ್ತಾ ಇತ್ತು ಅಂತಂದ್ರೆ ಬುಧ ಹಾಗೆ ಕೇತುನಲ್ಲಿ ಒಂದು ರೀತಿಯ ಬದಲಾವಣೆ, ಹೆಚ್ಚಿನ ಕಾಂಬಿನೇಷನ್ ಬರ್ತಾ ಇದೆ. ಬದಲಾವಣೆ ನೋಡಬೇಕು ಅಂತಂದ್ರೆ ಇಲ್ಲಿಂದ 3 ಮಂತ್ಸ್ ಒಳಗಡೆ ಬದಲಾವಣೆ ಆಗುತ್ತೆ. ಉತ್ತಮವಾಗಿರ್ತಕ್ಕಂಥ ಉದ್ಯೋಗದಲ್ಲಿದ್ದಾರೆ. ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಹಾಕೊಳ್ಳಿ, ನಕ್ಷತ್ರ ನಾಡಿ ಕಲೀರಿ, ಒಳ್ಳೇದಾಗುತ್ತೆ. ಓಕೆ ಗುರುಗಳೇ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಹಲೋ ಮೇಡಮ್, ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಲಕ್ಷ್ಮಿ, ಮಂಡ್ಯದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಮೇಡಮ್. 23 23 12 12 2008. 2008. ಹುಟ್ಟಿದ ಸಮಯ? 6:40 ಬೆಳಿಗ್ಗೆ. 6:40 ಬೆಳಿಗ್ಗೆ. ಓಕೆ, ಹುಟ್ಟಿದ ಊರು? ಮಂಡ್ಯ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ಇನ್ನ ಜಾತಕದಲ್ಲಿ ಕಾಲಸರ್ಪ ದೋಷ ಇದೆ ಅಂತಾರೆ, ಇದೆಯೇ ಇಲ್ವಾ ಅಂತ. ಓಕೆ, ಏನ್ ಓದ್ತಾ ಇದಾರೆ? ಮತ್ತೆ ಎಜುಕೇಶನ್ ಬಗ್ಗೆನೂ ಒಂದ್ ಸ್ವಲ್ಪ ಏನ್ ಓದ್ತಾ ಇದಾರೆ? ಸೆಕೆಂಡ್ PUC ಕಾಮರ್ಸ್ ಓದ್ದಲ್ಲಿ ಡಲ್ ಇದ್ದಾನೆ, ಅದಕ್ಕೆ ಗುರುಗಳೇ. ಅದು ಬೇರೆ. ಓಕೆ, ಕಾಳಸರ್ಪದಿಂದ ಡಲ್ ಇದೆ ಅಂತಾರ? ಏನು ಗೊತ್ತಿಲ್ಲ, ಇದೆ ಅಂತ ಹೇಳಿದ್ದಾರೆ. ಕಾಳಸರ್ಪದಿಂದ ಎಷ್ಟು ಜನ ಸತ್ತಿದ್ದಾರೆ ಅಂತ ನನ್ಗೆ ಈಗಲೂ ಗೊತ್ತಿಲ್ಲ. ಎಲ್ಲೋ ನ್ಯೂಸ್ ಪೇಪರ್ ಬಂದಿಲ್ಲ, ಈ ವ್ಯಕ್ತಿ ಕಾಳಸರ್ಪದಿಂದ ದುರ್ಮರಣ. ಎಲ್ಲ ಕೇಳಿದ್ವಿ ನಾವು. ಕಾಳಸರ್ಪದಿಂದ ಹೆಂಡತಿ ಓಡೋದ್ಲು, ಕಾಳಸರ್ಪದಿಂದ ಗಂಡ ಓಡೋದ, ಈ ತರ ಎಲ್ಲ ಇದೆಯಾ? ಕಾಳಸರ್ಪ ಅನ್ನೋ ಕಾನ್ಸೆಪ್ಟು ಇದು ಜನರಲಿ ಹುಟ್ಟಾಕಿರ್ತಕ್ಕಂಥದ್ದು. ಒಂದು ಪಾಯಿಂಟ್ ನಂಬರ್ 1. ರಾಹು ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಬಂದ್ರೆ ಕಾಳಸರ್ಪ ಇದೆ ಹೇಳೋಣ. ರಾಹು ಕೇತುಗಳ ಮಧ್ಯೆ ಇಲ್ಲಿ ನಮಗೆ ಎಲ್ಲಾ ಗ್ರಹಗಳು ಬಂದಿದೆ. ಆದ್ರೆ ಇನ್ನೂ ಕೂಡ ನಾವು ಕೂಲಂಕುಷವಾಗಿ ಒಳಗಡೆ ನೋಡಬೇಕು. ಇಲ್ಲಿ ಒಳಗಡೆ ನೋಡಿದಾಗ ರಾಹು ಮತ್ತು
ಮತ್ತೆ ಕೇತು ಇರ್ತಕ್ಕಂಥ ಡಿಗ್ರಿ ನೋಡಿದಾಗ 17 ಡಿಗ್ರಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, 17 ಡಿಗ್ರಿ. ಆ 17 ಡಿಗ್ರಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಶುಕ್ರ 23 ಡಿಗ್ರಿ ಇದ್ದಾನೆ. ಶುಕ್ರ 23 ಡಿಗ್ರಿ ಇದ್ದಾನೆ ನೋಡಿ. ಶುಕ್ರ 23 ಡಿಗ್ರಿ ಅಂದ್ರೆ ಇದೇ ರಾಶಿಯಲ್ಲಿ ಶುಕ್ರ ಮುಂದೆ ಇದ್ದಾನೆ, ರಾಹು ಹಿಂದೆ ಇದ್ದಾನೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಅಂದರೆ ಒಂದು ಗ್ರಹ ಆಚೆ ಹೋಯ್ತು, ಒಂದು ಗ್ರಹ ಆಚೆ ಹೋದ್ಮೇಲೆ ಕಾಳ ಸರ್ಪನೇ ಇಲ್ಲ ಅಲ್ಲಿ. ಈ ಕೆಲವರು ತಲೆಕೆಟ್ಟವರು ಜ್ಯೋತಿಷಿಗಳು ಮತ್ತು ಪುರೋಹಿತರು ಬಂದು ನಮ್ಮ ಹತ್ರ ಕಲಿಬೇಕು, ಅವ್ರಿಗೆ ಕ್ಲೀನಾಗಿ ಹೇಳ್ಕೊಡ್ತೀವಿ ಕಾಳ ಸರ್ಪನ ನೋಡೋದು ಹೇಗೆ. ಒಂದು ಪಾಯಿಂಟ್ ನಂಬರ್ 1, ಕಾಳ ಸರ್ಪನ ನೋಡಾದ ಮೇಲೆ ಹೇಗೆ ಅದನ್ನು ವಿಶ್ಲೇಷಣೆ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ. ಸೊ ಯಾರಾದರೂ ನಿಮಗೆ ಜ್ಯೋತಿಷ್ಯ ಯಾರಾದರೂ ನಿಮ್ಮ ಹತ್ರ ಹೋದರೆ ದಯವಿಟ್ಟು ಪಬ್ಲಿಕ್ಗೆ ರಿಕ್ವೆಸ್ಟ್ ಏನು ಅಂತಂದರೆ, ನೀವು ನಕ್ಷತ್ರ ನಾಡಿ ಕಲ್ತಿದ್ದೀರಾ ಅನ್ನೋ ಒಂದು ಮಾತನ್ನು ಕೇಳಿ, ನಿಮಗೆ ಒಳ್ಳೇದಾಗುತ್ತೆ. ನಕ್ಷತ್ರ ನಾಡಿ ಯಾಕಂದ್ರೆ 65,000 ಜನ ಕಲ್ತಿದ್ದೀವಿ, ಎಷ್ಟೋ ಜನ ಅವ್ರವ್ರದ್ದು ಕರೆಕ್ಟಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಯಾರು ನಕ್ಷತ್ರ ನಾಡಿ ಲೈನಲ್ಲಿ ಬಂದಿಲ್ವೋ ಅವ್ರಿಗೊಂದು 2 ಸತಿ ಕ್ವಶನ್ ಕೇಳಬೇಕು. ನಕ್ಷತ್ರ ನಾಡಿ ಕಲ್ತಿದ್ರೆ ಒಳ್ಳೇದು, ಯಾಕಂದ್ರೆ ಕರೆಕ್ಟಾಗಿ ಹೇಳ್ತೀರಿ ನೀವು ಅಂತ. ಎಲ್ಲೆಲ್ಲಿ ನಕ್ಷತ್ರ ನಾಡಿ ಕಲ್ತಿದ್ದಾರೆ, ಯಾರ್ಯಾರು ಜ್ಯೋತಿಷ ಹೇಳ್ತಾರೆ ಅವ್ರ ಹತ್ರ ಹೋಗಿ ನಕ್ಷತ್ರ ನಾಡಿ ಕಲ್ತಿದ್ದೀರಾ ಅನ್ನೋ ಒಂದು ಕ್ವಶನ್ ಹಾಕಿ, ಅವಾಗ ನಿಮ್ಗೆ ಒಳ್ಳೇದಾಗುತ್ತೆ. ಪಾಯಿಂಟ್ ನಂಬರ್ 1. ಸದ್ಯಕ್ಕೆ ಇವಾಗ ಇವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಗುರುದಶ. ಗುರುದಶ ಮುಗಿದು ಶನಿ ದಶ 26 ಮೇ ಆದ್ಮೇಲೆ ಬರುತ್ತೆ. ಗುರು ಆದ್ಮೇಲೆ ಶನಿ ಕಾಂಬಿನೇಷನ್ ಬಂದಿರೋದ್ರಿಂದ ಇದು 2ನೇ ಸತಿ ಕೇಳ್ತಾ ಇರ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಈ ಜಾತಕ ನೋಡ್ದಂಗಿದೆ, ಇವ್ರು ಕೇಳಿದ್ದೇ ಕೇಳ್ತಾರೆ. ಕೆಲವ್ರಿಗೆ ಕಾಯಿಲೆ, ಅವ್ರಿಗೆ ಪಾಪ ಅವ್ರಿಗೆ ರೋಗ ಸ್ವಲ್ಪ ಚಿಕಿತ್ಸೆ ಅವ್ರಿಗೆ ಕೊಟ್ಟಿರಲ್ಲ, ಕೇಳಿದ್ದೇ ಕೇಳ್ತಾ ಇರ್ತಾರೆ. ಹೇಳಿರ್ತೀನಿ 26 ಆದ್ಮೇಲೆ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಬಾಳ್ತಾರೆ, ತುಂಬಾ ಅತ್ಯುತ್ತಮವಾಗಿದೆ. 19 ವರ್ಷ ಒಳ್ಳೆದಾಗಲಿ. ಓಕೆ ಗುರುಗಳೇ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ಮೀನಾಕ್ಷಿ ಅಂತ, ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು, ಪ್ರಶ್ನಾಶಾಸ್ತ್ರಕ್ಕೆ ಮೇಡಮ್. ಓಕೆ, 1 ರಿಂದ 249 ಸಂಖ್ಯೆಗಳಲ್ಲಿ ಒಂದನ್ನ ನೀವು ಪಿಕ್ ಮಾಡಿ. 55 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಹಾ, ಪ್ರಶ್ನಾಶಾಸ್ತ್ರ ಅದೇ ನಾನು ವೆಲ್ಕಮ್. ಬಹಳ ಒಳ್ಳೇದಾಯ್ತು. ಫಸ್ಟ್ ಅನೇಕ ವರ್ಷಗಳಿಂದ ಎಲ್ಲೋ ಒಂದ್ ಕಡೆ ಕಿವಿಯಲ್ಲಿ ಒಂದ್ ಸ್ವಲ್ಪ ಇಂಪಾಗಿರ್ತಕ್ಕಂಥದ್ದು ಸೋಮವಾರ ಸೇರ್ತಾ ಇದ್ದೀವಿ ಅಂತ ಬಂತು. ಜನಗಳು ಅವ್ರು ಕೇಳ್ಕೊಳ್ತಾರೆ, ಹೋಗ್ಬಿಡ್ತಾರೆ. ಜನಗಳಿಗೆ ನಾವೇ ಕಲ್ತ್ರೆ, ಈಗ ಯೋಗನ ನೋಡೋದಲ್ಲ, ನಾವ್ ಮಾಡಿದ್ರೆ ತಾನೇ ನಮ್ಗೆ ಆರೋಗ್ಯ. ಹೌದು ಗುರುಜಿ, 100%. ಜ್ಯೋತಿಷ್ಯ ಹಾಗೂ ಯೋಗ ಒಂದೇ ಮೇಡಮ್. ಹೌದು ಹೌದು. ನಾವು ಯೋಗನ ನೋಡ್ಬಿಟ್ಟು ನಮ್ಗೆ ಆರೋಗ್ಯ ಬರ್ತದ? ಯಾರೋ ಯೋಗ ಮಾಡ್ತಾ ಇರ್ತಾರ, ನಾವು ನೋಡಿದ್ರೆ ಬರುತ್ತಾ ಅಥವಾ ನಾವು ಮಾಡ್ಬೇಕಾ ಯೋಗನ? ನಾವ್ ಮಾಡ್ಬೇಕು, ಅವಾಗ ನಮ್ಗೆ ಆರೋಗ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೆದಿರೋದು ಸಾವಿರ ಪ್ರಶ್ನೆಗಳಿಗೆ ಒಂದೇ ಉತ್ತರ ನಕ್ಷತ್ರ ನಾಡಿ ಕಲಿಯೋದು ಅಂತ ಅನ್ಕೊಂಡಿದೀನಿ ಗುರುಜಿ. ಅನ್ಕೊಳ್ಳೋದೇನ್ ಬೇಡ, ನಾನು ಇದೀನಲ್ಲ, ಗ್ರೂಪ್ ಬರ್ತೀರಾ, ಗ್ರೂಪ್ ಅಲ್ಲಿ ನನ್ನ ನಂಬರ್ ಇರುತ್ತೆ, ಡಿಸ್ಕಸ್ ಮಾಡ್ತೀವಿ. ಏನು ಹೆದರ್ಕೋಬೇಡಿ, ಆರಾಮಾಗಿ ಬನ್ನಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಚಂದ್ರನಲ್ಲಿ 8 ಅಂತಿದ್ದಾಗ ಸ್ವಲ್ಪ ಬುಧನ ಕಾಂಬಿನೇಷನ್ ನಡೀತಾ ಇದೆ. ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 8 ಅಂತಂದಾಗ ಏನಾದ್ರು ಒಂದು ಬಾಧೆ ಇದ್ದೇ ಇರುತ್ತೆ. ಒಂದು ಪಾಯಿಂಟ್ ನಂಬರ್ 1. ಆದ್ರೂ ಕೂಡ ಜೀವನ ನಿಮ್ಗೆ ಚೆನ್ನಾಗಿ ನಡೆಯುತ್ತೆ, ಟೆನ್ಷನ್ ಇಲ್ಲ. ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕರೆಕ್ಟಾಗಿ ಕೊಡ್ತೀನಿ, ಯಾವಾಗ ಏನೇನು ಮಾಡಬೇಕು ಅಂತ ಹೇಳಿ. ಕರೆ ಇದ್ದಾರಾ? ಹಲೋ ಮೇಡಮ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ ಗುರುಗಳೇ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಬುಧ 8ನೇ ಮನೇಲಿ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಆದ್ರೂ ಕೂಡ ಉಪದ್ರವ ಅಂತ ಏನ್ ಹೇಳ್ತೀವಿ, ಸ್ಟ್ರೆಸ್ಸು, ಟೆನ್ಷನ್ನು, ಇದೆಲ್ಲ ಬರೋದು 8ನೇ ಮನೆ. ಬುಧ 8ನೇ ಮನೇಲಿ ಕೂತಿರೋದ್ರಿಂದ ಏನಾದ್ರು ಒಂದು ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆ ಅಥವಾ ಯಾರ್ದಾರು ಒಂದು ಗಂಡನ ಟೆನ್ಷನ್, ಇನ್ನೊಬ್ಬ ಟೆನ್ಷನ್ನು ಅಥವಾ ದುಡ್ಡು ಕೊಟ್ಟಿರೋದು ಬಂದಿಲ್ಲ, ಇದರಲ್ಲಿ ಎಲ್ಲ 8ನೇ ಮನೆನೇ ಎಲ್ಲ ಫಿಕ್ಸ್ ಆಗೋದು. ಹೆಸರು ಕಾಳನ್ನ ನೀವು ದಾನ ಮಾಡಿ ಪ್ರತಿ ಬುಧವಾರ. ಈಗ ಬರ್ತಕ್ಕಂಥ ಮುಂದಿನ ಬುಧವಾರದಲ್ಲಿ ಹೆಸರು ಕಾಳ 3 ವಾರ ಮಾಡಿ, ನಿಮಗೆ ಆಲ್ಮೋಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಮಂಗಳ ಬಲವಾಗಿರೋದ್ರಿಂದ ನಾಳೆ ಮಂಗಳವಾರ ಕೆಂಪು ದಾರ ಕಟ್ಕೊಳ್ಳಿ. ಎಲ್ಲರೂ ಕೂಡ ನಿಮಗೆ ಒಂದು ಶರಣಾಗತಿ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಉತ್ತಮವಾಗಿರ್ಲಿ, ಒಳ್ಳೇದಾಗ್ಲಿ. ಕ್ಲಾಸಿಗೆ ಬನ್ನಿ, ಒಳ್ಳೇದಾಗ್ಲಿ. ಓಕೆ ಗುರುಗಳೇ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು, ಹರೀಶ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೆ. ಓಕೆ, ಹುಟ್ಟಿದ ಸಮಯ ಹಾಗೆ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ ಸರ್. ಓಕೆ, 17 17 ಫೆಬ್ರವರಿ. ಓಕೆ, 17 ಫೆಬ್ರವರಿ
1989. 1989. ಹುಟ್ಟಿದ ಸಮಯ 10:47 ರಾತ್ರಿ. 10:47 ರಾತ್ರಿ. ಹುಟ್ಟಿದ ಊರು ಸರ್? ಚಿತ್ತೂರು, ಆಂಧ್ರ ಪ್ರದೇಶ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹಾ, ಹೇಳಿ. ಸರ್, ನಿಮ್ಮ ಸ್ಟೂಡೆಂಟ್ ನಾವು. ಓಕೆ, ವೆರಿ ಗುಡ್. ಸರ್, ಒಂದ್ ಸ್ವಲ್ಪ ಕನ್ಫ್ಯೂಷನ್. ಯಾರ ಹತ್ರನೋ ಇದ್ ಮಾಡಿದಾಗ ನವಾಂಶದಲ್ಲಿ 10ನೇ ಮನೆ ಐತೆ ಕೇಟು ಹಂಗೆ ಹಿಂಗೆ ಅಂತ ಹೇಳ್ತವ್ರೆ. ಅದು ನಮ್ಗೆ ಅರ್ಥ ಆಗ್ಲಿಲ್ಲ. ನವಾಂಶ ಏನಕ್ಕೆ? ನೀವು ಎಷ್ಟು ವಯಸ್ಸು ನಿಮಗೆ? ಆಗ್ತಿದೆ ಸರ್, ಈಗ 37 ಮ್ಯಾರೇಜ್ ಆಗಿ 6 ವರ್ಷ ಆಗ್ತಿದೆ. ನವಾಂಶ ಯಾಕೆ ಬೇಕು ಇವಾಗ? ನವಾಂಶ ಬೇಕಾಗಿರೋದು ಮದ್ವೆಗೆ ಅಲ್ವಾ? ಹೌದಾ ಸರ್? ನವಾಂಶ ಇರೋದು ಏನಕ್ಕೆ? ಗೊತ್ತಿಲ್ಲ ಸರ್, ಅದನ್ನ ನೀವೇ ಹೇಳ್ಬೇಕು. ಮತ್ತೆ ಈ ತರ ಆದ್ರೆ ನಮಗೆ ಅವಮಾನ. ನೀವು ಇಲ್ಲಿ ಕಾಲ್ ಮಾಡಿ ನಮ್ಗೆ ಅವಮಾನ ಮಾಡ್ತಾ ಇದ್ದೀರಾ. ಇಲ್ಲ ಸರ್, ಆತರ ಇಲ್ಲ. ಸ್ಟೂಡೆಂಟ್ ಅನ್ಬಿಟ್ಟು ಯಾವನೋ ಕೆಟ್ಟವನ ಹತ್ರ ಹೋಗಿ ನಿನಗೂ ತಲೆ ಕೆಟ್ಟಿದೆ, ಅವನಿಗೂ ತಲೆ ಕೆಟ್ಟಿದೆ. ಹೌದಾ? ಈಗ ಡಾಕ್ಟರೇಟ್ ಮಾಡಿದವ್ರು ಯಾವ ತರ ತಿಳ್ಕೊಬೇಕು ನಮ್ಮ ಹತ್ರ? ಒಂದ್ ಕೆಲಸ ಮಾಡಿ, ನಕ್ಷತ್ರ ನಾಡಿ ಗ್ರೂಪ್ಗಳನ್ನೆಲ್ಲ ಬಿಟ್ಟು ಮನೇಲಿ ಸುಮ್ ಕೂತ್ಕೊಳ್ಳಿ ಬೆಸ್ಟ್. ನೀವು ಮಾತಾಡ್ತಕ್ಕಂಥದ್ದು ಗುರುಗೆ ಶೋಭೆ ತರ್ತಕ್ಕಂಥದ್ದು ಮಾತಾಡಿಲ್ಲ. ಅದು ಟಿವಿಲಿ ಇಷ್ಟು ದೊಡ್ಡ ಪಬ್ಲಿಕ್ ಅಲ್ಲಿ ಅಲ್ವಾ? ಇಲ್ಲ ಈಗ ಗುರುಗಳ ಶಾಪಕ್ಕೆ ಗುರಿ ಆಗ್ಬೇಡಿ. ಅರ್ಥ ಆಯ್ತಾ? ನನಗ್ ಕೋಪ ಬಂದು ಶಾಪ ಕೊಟ್ಟ ಅಂತಂದ್ರೆ ಮನಸ್ಸಿಂದ ನೀವು ಜೀವನದಲ್ಲಿ ಎದಳಕ್ಕೆ ಆಗಲ್ಲ. ನಕ್ಷತ್ರಾಣಿ ಕಲ್ತ ಮೇಲೆ ನಕ್ಷತ್ರಾಣಿ ಬಗ್ಗೆ ಸಬ್ಜೆಕ್ಟ್ ಕೇಳಿ. ಅದ್ ಬಿಟ್ಬಿಟ್ಟು ಯಾರ ಹತ್ರ ಹೋಗಿದ್ದೆ ನಮ್ಸಲ್ಲ ಅದಿದೆ ಇದಿದೆ ಅದಿದೆ ಅಂತಕ್ಕಂಥದ್ದು ಸಮಂಜಸನ? ಇಷ್ಟು ಫೇಮಸ್ ಇದೀವಿ. ಅವ್ನು ಯಾವನ್ ತರ್ಕಂಡಿ ಯಾವನ್ ಅವ್ನು ಫೇಮಸ್ ಇರೋನು ಹೆಸರು ಹೇಳಿ ಹೋಗ್ಲಿ. ಯಾವನ ಹತ್ರ ಹೋಗಿದ್ರೆ ಎಷ್ಟು ಜನಕ್ಕೆ ಅವ್ನು ಜ್ಯೋತಿಷ್ ಹೇಳ್ಕೊಟ್ಟಿದ್ದಾನೆ ಆ ತಿಕ್ಕಲ್ ನನ್ ಮಗ? ವಾಹಿನಿಯಲ್ಲಿ ಈ ತರ ಮಾತಾಡಬಾರ್ದು. ಆದ್ರೂ ಕೇಳ್ತಕ್ಕಂಥ ಸ್ಟೂಡೆಂಟ್ ಹಿಂಗ್ ಕೇಳಿದಾಗ ನಾನು ಈ ಪ್ರಶ್ನೆ ಕೇಳ್ಬೇಕಾಗತ್ತೆ ಅಲ್ವಾ? ನಿಮಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಯಾಕೋ ಬಲಗಡೆನ ಎಡಗಡೆ ಎದ್ದಿದ್ದೀರಾ. ದಯಮಾಡಿ ಇನ್ಮೇಲೆ ಲೈಫಲ್ಲಿ ನನ್ನ ಮೀಟ್ ಮಾಡೋದಾಗ್ಲಿ ನಕ್ಷತ್ರ ನಾಡದಲ್ಲಿ ಇರೋದಾಗ್ಲಿ ನಮ್ಮ ನಂಬರ್ ಸಿಗುತ್ತೆ ನಿಮ್ಗೆ. ಓಕೆ, ಮಾಡ್ಬೇಡಿ ದಯವಿಟ್ಟು. ವಿಚಿತ್ರವಾಗಿರ್ತಕ್ಕಂಥ ಕ್ವಶನ್ನು ಕೇಳ್ಬೇಡಿ. ಬೇರೆ ಕಡೆ ಹೋಗಿ ಬಂದಿದೆ ಅಂದ್ರೆ ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಥವಾ ನಿಮಗೆ ಟೈಮು ಖರಾಬ್ ಆಗಿದೆ. ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಮುಂದಿನ ಕಾಲ್ ಕೊಡಿ. ಓಕೆ ಗುರುಗಳೇ, ನೀವು ತಿಳಿಸ್ಕೊಡ್ತಾ ಇದ್ರಿ ಹುಣ್ಣಿಮೆ ಆದ್ಮೇಲೆ ಮಾರನೇ ದಿನ ಯಾವ ರೀತಿ ಅಂತ ಹೇಳಿ ಅದನ್ನು ಮುಂದುವರಿಸಿದ್ದಾರೆ ಗುರುಗಳೇ. ಓಕೆ, ಸ್ವಲ್ಪ ಬ್ರೇಕ್ ತಗೊಂಡು ಸರಿ. ಓಕೆ, ನಾನು ಹೇಳಿದೆ ಅವ್ರಿಗೆ ಇದು ತಗೊಂಡು ಮಾಡಿ ಅಂತ. ಸರಿ, ಮುಂದಿನ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹುಣ್ಣಿಮೆ ಆದಮೇಲೆ ಯಾವುದನ್ನ ಕಟ್ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟು. ನಾನು ಆಲ್ರೆಡಿ ಹೇಳಿದ್ದೀನಿ ಇದು. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬೇಡವಾಗಿರ್ತಕ್ಕಂಥ ವಸ್ತುಗಳು ಪದಾರ್ಥಗಳನ್ನ ಕೊಟ್ಟಾಗ ನಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಫುಲ್ಫಿಲ್ ಆಗುತ್ತೆ. ಈಗ ಒಂದು ಜಾರು, ಒಂದು ಯಾವ್ದಾರ ಒಂದು ಪದಾರ್ಥ, ಆ ಪದಾರ್ಥದಲ್ಲಿ ನಾವು ಏನೇನೋ ಅದು ಇದು ಎಲ್ಲ ಹಾಕ್ತೀವಿ, ಐಟಮ್ಸ್ ಎಲ್ಲ ಹಾಕ್ತೀವಿ. ಹೊಸ ಐಟಮ್ಸ್ ಹಾಕ್ಬೇಕು ಅಂದ್ರೆ ಹಳೆ ಐಟಮ್ ಹೋಗ್ಬೇಕು. ಹಳೆ ಐಟಮ್ ಹೋದಾಗ ಆ ಹೊಸ ಐಟಮ್ಗೆ ಜಾಗ ಆಗುತ್ತೆ. ಸೊ ಹಳೆ ಐಟಮ್ ಹೋಗ್ಬೇಕು ಅಂತಕ್ಕಂಥದ್ದು ಅಲ್ಲಿಂದ ನಮ್ಗೆ ಒಳ್ಳೇದಾಗಬೇಕು, ಹೊಸದ್ ಚೆನ್ನಾಗಿ ಬರಬೇಕು ಅಂತಂದ್ರೆ ನಮಗೆ ಹುಣ್ಣಿಮೆ ಆದ್ಮೇಲೆ ಬರ್ತಕ್ಕಂಥ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು.